ಎಲ್ಲರಿಗೂ ಶುಭೋದಯ. ದ್ವಿತೀಯ PUCಯ ಐಚ್ಛಿಕ ಕನ್ನಡಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ಆಡಿದ ನಾಡಿದನ ಶಂಕರ ಅದರ ಮುಂದಿನ ಭಾಗವನ್ನು ನೋಡ್ತಾ ಇದ್ದೇವೆ. ಮಡಕೆಯ ದನಿ ಹೊಸ ಕಹಳೆಯ ನಾದಂ, ತಾಳಂ ಕೌಸಾಳದ ಹೊಸನಾದಂ, ಶೂಲಿಗೆ ಮೇಲವಣಿಯ ಮೃದುನಾದಂ, ತಾನಾಗಿರೆ ಮಧುರತೆಯಂ ಬೀರುತೆ, ನಾನಾವಿಧ ನವಗತಿಯಂ ತೋರುತೆ, ಹೊರಗಲ್ಲಾಡಲು ಶಿವನೊಳಗಾಡಲು ತೆರಹಿಲ್ಲದ ಪುಳಕಂಗಳ್ ಮೂಡಲು, ಬಂದನರಿಯದೆ ಹೋದನರಿಯದೆ ನಿಂದರನರಿಯದೆ ನೆರೆದರನರಿಯದೆ ಊಟವನರಿಯದೆ ನಿದ್ರೆಯನರಿಯದೆ. ಹಿಂದಿನ ತರಗತಿಯಲ್ಲಿ ನಾವು ಹೇಳಿದ್ದೇವೆ, ಗುಂಡಯ್ಯ ಪಕ್ಕವಾದ್ಯಗಳನ್ನು ಬಳಸುವಂತಹ ರೀತಿಯಲ್ಲಿ ತನ್ನ ಮಡಕೆ ಸರಿಯಾಗಿದೆಯೋ ಇಲ್ಲವೋ ಅಂತ ಹೇಳಿ ಪರೀಕ್ಷಿಸಲಿಕ್ಕೆ ಅಂತ ಹೇಳಿ ಅವನು ತಾನು ಮಾಡಿರುವ ಮಡಿಕೆಯನ್ನು ಬಡಿತಾ ಇದ್ದಾನಂತೆ. ತಟಪಟ ಅಂತ ಹೇಳಿ ತಂದಣ ದಿಂದಿಮಿಕೆನಿಸುವ ಅಂತ ಹೇಳುವ ರೀತಿಯಲ್ಲಿ ಅವನೇನು ಮಾಡ್ತಾ ಇದ್ದಾನೆ, ಪಕ್ಕವಾದ್ಯಗಳನ್ನು ಬಳಸುವಂತಹ ರೀತಿ ಅದು ಸರಿ ಇದೆಯೋ, ತಾಳಕ್ಕೆ ಸರಿಯಾಗಿ ಬರ್ತದೋ ಇಲ್ವೋ ಅಂತ ಹೇಳಿ ನೋಡುವಂತಹ ರೀತಿಯಲ್ಲಿ ಗುಂಡಯ್ಯ ತಾನು ತಯಾರಿಸಿರುವಂತಹ ಮಡಕೆಯನ್ನು ಸರಿಯಾಗಿದೆಯೋ ಇಲ್ವೋ ಅಂತ ಹೇಳಿ ಬಡ್ದು ನೋಡ್ತಾ ಇದ್ದಾನಂತೆ. ಆ ಬಡಿಯುವಂತಹ ಬಾರಿಸುವಂತಹ ಕ್ರಮ ಏನಿದೆ ಅವನು, ಆ ಕ್ರಮ ದೇವಲೋಕದಲ್ಲಿ ತಬಲ, ನಾಗರಿ, ಮದ್ದಳೆಯ ಧ್ವನಿಯ ಹಾಗೆ ಆ ವಾದ್ಯಗಳನ್ನು ಹೋಲುವ ಹಾಗೆ ಇವನು ಅದನ್ನು ಮೀರಿಸಿದ ಹಾಗೆ ಇವನು ಬಡಿತಾ ಇದ್ದಾನಂತೆ. ಈ ಗುಂಡಯ್ಯನ ಮನೆಗೆ ಬಂದು ಮಡಕೆ ಮಾಡ್ತಾ ಈ ರೀತಿ ಮಾಡ್ತಾ ಇದ್ದಾನೆ. ಇಂಪಾದ ಧ್ವನಿ ಬರ್ತಾ ಇದೆ. ಚರ್ಮವಾದ್ಯವನ್ನು ಬಾರಿಸಿದಾಗ ಬರುವಂತಹ ಧ್ವನಿ ಈ ಮಡಕೆಯನ್ನು ಅವನು ಸರಿಯಾಗಿದೆಯೋ ಇಲ್ವೋ ಅಂತ ಹೇಳುವಾಗ ಬರ್ತಾ ಇದೆ. ಮಡಕೆಯ ಧ್ವನಿಯ ಹೊಸ ಕಹಳೆಯ ನಾದಂ ಕೇಳುತ್ತದೆ. ಮಡಕೆಯ ಧ್ವನಿ ಏನು ಮಾಡಿದ್ದು ಹೊಸದಾಗಿರುವಂತಹ ಕಹಳೆಯ ಹಾಗೆ, ಅದರ ನಾದದ ಹಾಗೆ ಕೇಳ್ತಾ ಇದೆಯಂತೆ. ತಾಳಂ ಕೌಸಾಳದ ಹೊಸ ನಾದಂ, ತಾಳವು ಕಂಸಾಳೆ ಹೊಸ ನಾದದ ಹಾಗೆ ಕೇಳ್ತಾ ಇದೆಯಂತೆ. ಮಣ್ಣಿನ ಮಡಕೆಯ ಧ್ವನಿಯೂ ಕೂಡ ಹೊಸದಾದಂತಹ ಒಂದು ಬಗೆ ಇರುವಂತಹ ಒಂದು ಕಂಸಾಳೆಯ ತಾಳ ಅಂತ ಹೇಳಿದರೆ ಅದರ ಧ್ವನಿ ತುಂಬ ಕೇಳಲಿಕ್ಕೆ ಖುಷಿಯಾಗುವಂಥದ್ದು. ಹಾಗೆ ಆ ಕಂಸಾಳೆಯ ತಾಳದ ಧ್ವನಿಯಂತೆ ಈ ಮಣ್ಣಿನ ಮಡಕೆ ಮಾಡಿರುವಂತಹ ಮಣ್ಣಿನ ಕುಂಬಾರ ಗುಂಡಯ್ಯ ಮಾಡಿರುವಂತಹ ಮಣ್ಣಿನ ಮಡಕೆಯ ನಾದ ಆ ರೀತಿಯಲ್ಲಿ ಕೇಳಿ ಬರ್ತಾ ಇದೆಯಂತೆ. ಶೂಲಿಗೆ ಮೇಳವಣಿಯ ಮೃದುನಾದಂ, ತ್ರಿಶೂಲಧಾರಿಯಾದಂತಹ ಶಿವನಿಗೆ ಶೂಲಿಗೆ ಅವನಿಗೆ ಯಾವ ರೀತಿ ಕೇಳ್ತಾ ಇದೆ ಅಂತ ಹೇಳಿದರೆ ಮೃದುವಾದ ಧ್ವನಿಯ ಹಾಗೆ ಭಾಸವಾಗ್ತಾ ಇದೆಯಂತೆ, ಖುಷಿಯಾಗ್ತಾ ಇದೆಯಂತೆ. ಈ ಮಡಕೆಯ ನಾದವನ್ನು ಕೇಳ್ತಾ ಇದ್ದರೆ ಮತ್ತು ಕೇಳಬೇಕು, ಮತ್ತು ತಾನು ಅದನ್ನು ಆನಂದಿಸಬೇಕು ಅಂತ ಹೇಳಿ ಅವನಿಗೆ ಹಾಗಾಗ್ತಾ ಇದೆಯಂತೆ. ತಾನಾಗಿರೆ ಮಧುರತೆಯಂ ಬೀರುತೆ, ಶಿವನು ಮಧುರತೆಯನ್ನು ಬೀರುತ್ತಾ ನಾನಾವಿಧ ನವಗತಿಯಂ ತೋರುತೆ, ನಾನಾ ವಿಧವಾದಂತಹ ನವರಸಗಳಲ್ಲಿ ಕುಂಬಾರ ಗುಂಡಯ್ಯನ ಮನದಲ್ಲಿ ಕುಣಿತಾ ಇದ್ದಾನಂತೆ. ಕುಂಬಾರ ಗುಂಡಯ್ಯ ಏನು ಮಾಡ್ತಾ ಇದ್ದಾನೆ, ಈ ರೀತಿಯಾಗಿ ಮಣ್ಣಿನ ಮಡಕೆಗಳನ್ನು ತಟಪಟ ಅಂತ ಹೇಳಿ ಬಾರಿಸ್ತಾ ಇದ್ದಾನೆ. ಈ ರೀತಿಯಾಗಿ ಅವನು ಬಾರಿಸ್ತಾ ಇರಬೇಕಾದ್ರೆ ಅವನ ಮನಸ್ಸಿನಲ್ಲಿ ನಾನಾ ವಿಧವಾದಂತಹ ನವರಸಗಳಲ್ಲಿ ಶಿವ ಕುಣಿತಾ ಇದ್ದಾನಂತೆ. ಹೊರಗಲ್ಲಾಡಲು ಶಿವನೊಳಗಾಡಲು, ಹೊರಗೆ ಗುಂಡಯ್ಯ ಏನು ಮಾಡ್ತಾ ಇದ್ದಾನೆ, ಮಣ್ಣಿನ ಮಡಕೆಗಳನ್ನು ಮಾಡುತ್ತಾ ಕುಣಿತಾ ಇದ್ದಾನೆ. ಅವನು ಸರಿ ಇದೆಯೋ ಇಲ್ವೋ ಅಂತ ಹೇಳಿ ನೋಡ್ತಾ ಅದನ್ನು ತಟ್ಟುತ್ತಾ ಸರಿಯಾಗಿದೆಯೋ ಇಲ್ವೋ ಅಂತ ಹೇಳಿ ತಟ್ತಾ ಕುಣಿತಾ ಇದ್ದಾನೆ. ಆದರೆ ಅವನ ಹೃದಯದಲ್ಲಿ ಶಿವನು ಮನದೊಳಗೆ ಕುಣಿತಾ ಇದ್ದಾನಂತೆ. ಮಡಕೆ ಮಾಡಲು ಗುಂಡಯ್ಯ ಮಣ್ಣನ್ನು ಹದಗೊಳಿಸುವ ಕ್ರಿಯೆ ಏನಿದೆ, ಆ ಮಣ್ಣನ್ನು ತುಳಿದು ಹದಗೊಳಿಸುವಂಥದ್ದು, ಆ ಹದಗೊಳಿಸುವಂತಹ ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ ಇವನು. ಹಾಗೆ ಹೊರಗಲ್ಲಾಡಲು ಶಿವನೊಳಗಾಡಲು, ಇವನು ಮಡಿಕೆ ಮಾಡಲಿಕ್ಕೆ ಬೇಕಾಗುವಂಥ ಮಣ್ಣನ್ನು
ತುಳಿದು ಸರಿಪಡಿಸುವ ಹಾಗೆ ಶಿವ ಅವನ ಹೃದಯದಲ್ಲಿ ಕುಣಿತಾ ಇದ್ದಾನಂತೆ. ತೆರಹಿಲ್ಲದ ಪುಳಕಂಗಳ್ ಮೂಡಲ್, ತಡೆಯಿಲ್ಲದ ಸಂತೋಷದ ಗುಂಡಯ್ಯನ ಮುಖದಲ್ಲಿ ಸಂತೋಷ ಕಾಣ್ತದೆ. ಅವನಿಗೆ ಅವನ ಹೊರ ಪ್ರಪಂಚಕ್ಕೆ ಅವನು ಶಿವನ್ ಕಾಣೋದಿಲ್ಲ, ಆದರೆ ಅವನ ಮನಸ್ಸಿನಲ್ಲಿ ಶಿವ ಕುಣಿತಾ ಇದ್ದಾನೆ. ಅವನಿಗೆ ಏನಾಗ್ತಾ ಇದೆ, ಒಂದು ರೀತಿಯ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ, ಮನಸ್ಸಿನಲ್ಲಿ ಸಂತೋಷ ಆಗ್ತಾ ಇದೆ. ಅವನಲ್ಲಿ ಭಕ್ತಿಯ ಪರಾಕಾಷ್ಠೆ ಎನ್ನುವಂಥದ್ದೇನಿದೆ ಅದು ತುದಿಯಲ್ಲಿರುವಾಗ ಮನಸ್ಸು ಖುಷಿಯಿಂದಿರುತ್ತೆ. ನಮಗೆ ಹೊರಗಿನ ಪ್ರಪಂಚದ ಯಾವುದೇ ರೀತಿಯಾದಂತಹ ಸಂಬಂಧಗಳಲ್ಲಿ ಕಂಡು ಬರೋದಿಲ್ಲ. ಅದರ ಬದಲಾಗಿ ಶಿವ ಕುಣಿತಾ ಇದ್ದಾನೆ. ಯಾವುದೋ ಒಂದು ರೀತಿಯಾದಂತಹ ಸಂತೋಷ, ಖುಷಿಯಲ್ಲಿ ಅವನಿಗೇನಾಗ್ತಾ ಇದೆ, ಕಾಣ್ತಾ ಇದೆ. ಬಂದರನರಿಯದೆ, ಹೋದರನರಿಯದೆ, ನಿಂದರನರಿಯದೆ, ನೆರೆದರನರಿಯದೆ, ಊಟವನರಿಯದೆ, ನಿದ್ರೆಯನರಿಯದೆ, ಯಾರು ಬಂದರೂ ಗೊತ್ತಾಗೋದಿಲ್ಲ ಅವನಿಗೆ ಖುಷಿ ಇದೆ. ಮನಸ್ಸು ಸಂಪೂರ್ಣವಾಗಿ ಖುಷಿಯಿಂದ ತೇಲಾಡ್ತಾ ಇದೆ. ಯಾರು ಬಂದರು, ಯಾರು ಹೋದ್ರು, ಯಾರು ಕೂತರು ಅವನಿಗೆ ಏನೂ ಗೊತ್ತಾಗ್ತಾ ಇಲ್ಲ. ಅವನಿಗೆ ಹಸಿವೆಯೂ ಆಗ್ತಾ ಇಲ್ಲ, ನಿದ್ರೆಯೂ ಬರ್ತಾ ಇಲ್ಲ. ಹೊರ ಜಗತ್ತಿನ ಯಾವ ವಿಚಾರಗಳು ಅವನ ಮನಸ್ಸಿಗೆ, ಅವನ ಗಮನಕ್ಕೆ ಬರೋದಿಲ್ಲ. ಅವನು ಕೇವಲ ಆತ್ಮ ಸಂತೋಷದಿಂದ ಅವನ ದೇಹದೊಳಗೆ, ಅವನ ಹೃದಯದಲ್ಲಿ ಶಿವ ಕುಣಿತಾ ಇದ್ದಾನೆ. ಆ ಶಿವ ಕುಣಿತಾ ಇರುವಂಥದ್ದನ್ನೇ ಕಲ್ಪಿಸಿ, ಶಿವನನ್ನೇ ಕುಣಿತಾ ಇರುವಂಥದ್ದೇ ಅವನಿಗೆ ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ. ಶಿವನ ಭಕ್ತಿಯಿಂದ ಅವನಿಗೆ ಖುಷಿ ಉಂಟಾಗತ್ತೆ. ಅವನಿಗೆ ಬೇರೇನು ಬೇಕು ಅಂತ ಅನಿಸೋದೇ ಇಲ್ಲ. ಊಟ ಬೇಕು, ನಿದ್ರೆ ಬೇಕು, ಹಸಿವೆ ಆಗ್ತದೆ, ಅಥವಾ ಯಾರು ಬರ್ತಾರೆ, ನಾನು ಈ ರೀತಿ ಕುಣಿದಾಗ ಯಾರಾದರೂ ನನ್ನನ್ನು ನೋಡಿ ನಗಬಹುದು, ಅದು ಏನು ಯಾವುದು ಅವನಿಗೆ ಮನಸ್ಸಿಗೆ ಅನಿಸೋದೇ ಇಲ್ಲ. ಅವನಿಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಶಿವ ಕುಣಿತಾ ಇದ್ದಾನೆ. ಶಿವನ ಮನಸ್ಸು ಪೂರ್ತಿಯಾಗಿ ಶಿವ ತುಂಬಿಕೊಂಡಿದ್ದಾನೆ. ಮನಸ್ಸಿನಲ್ಲಿ ಶಿವ ಕುಣಿತಾ ಇದ್ದಾನೆ. ಅಷ್ಟು ಮಾತ್ರ ಅವನಿಗೆ ಬೇಕಾಗಿರುವಂಥದ್ದು. ತೂಗಾಡುತ್ತೆ ಮಡಕೆಗಳಂಪಾರಿಸಿ ಅವನು ಮತ್ತಷ್ಟು ಏನು ಮಾಡ್ತಾ ಇದ್ದಾನೆ, ತೂಗಾಡಿಕೊಂಡು ಶಿವನನ್ನು ಕುಣಿಸುವ ರೀತಿಯಲ್ಲಿ ಮಣ್ಣಿನ ಮಡಿಕೆಗಳನ್ನು ಬಾರಿಸಿ, ಮಣ್ಣಿನ ಮಡಿಕೆ ಸರಿಯಾಗಿದೆಯಾ ಅಂತ ಹೇಳಿಕೊಂಡು ನೋಡ್ತಾ ಇದ್ದಾನೆ. ಜೋಗಂ ಬೋಗುತ್ತಂ ಜೋಗಂ ಬೋಗುತ್ತಂ ನೆರೆ ಬಾರಿಸಿ, ಮೈ ಮರೆಯುತ್ತಾ ಕುಣಿಯುತ್ತಾ ಬಾರಿಸಿ, ಅಡ್ಡಂ ತಿಗಟಂ ಬರಿಯುತ್ತೆ ಬಾರಿಸಿ, ಅಡ್ಡವಾಗಿ ಉದ್ದವಾಗಿ ತಿರುಗಿಸುತ್ತಾ ಅದು ಸರಿಯಾಗಿದೆಯೋ ಇಲ್ಲವೋ ಅಂತ ಹೇಳಿ ಅವನು ಹೊರ ಪ್ರಪಂಚಕ್ಕೆ ನೋಡಿದಾಗ ಹೇಗೆ ಕಾಣುತ್ತೆ ಅಂತ ಹೇಳಿದರೆ, ಅವನು ಮಡಕೆಗಳನ್ನು ಸರಿಯಾಗಿದೆಯೋ ಇಲ್ವೋ, ಸರಿಯಾಗಿ ಮಾಡಿದಾನೋ ಇಲ್ವೋ ಅಂತ ಹೇಳಿ ನೋಡಲಿಕ್ಕೆ ಅದನ್ನು ಸಂಪೂರ್ಣವಾಗಿ ಮೇಲೆ ಕೆಳಗೆ ಅಡ್ಡ ಉದ್ದ ತಿರುಗಿಸ್ತಾ ಏನು ಮಾಡ್ತಾ ಇದ್ದಾನೆ, ಅದನ್ನು ಬಾರಿಸಿ ಸರಿಯಾಗಿದೆಯೋ ಅಂತ ಹೇಳಿ ಕಾಣುವ ಹಾಗೆ ಮಾಡ್ತಾ ಇದ್ದಾನೆ. ಆದರೆ ಕುಣಿಯುತ್ತೆ ಕೂಗುತ್ತೆ ನಲಿವಿಂಬಾರಿಸಿ, ಕುಣಿಯುತ್ತಾ ಕೂಗ್ತಾ ಸಂತೋಷದಿಂದ ಅವನು ಏನು ಮಾಡ್ತಾ ಇದ್ದಾನೆ, ಆ ಮಡಕೆಗಳನ್ನು ಬಾರಿಸ್ತಾ ಇದ್ದಾನೆ. ಮಣಿಯುತ್ತೆ ತಣಿಯುತ್ತೆ ಮುದದಿಂಬಾರಿಸಿ, ಅವನು ಅದಕ್ಕೆ ಏನು ಮಾಡ್ತಾ ಇದ್ದಾನೆ, ನಮಸ್ಕರಿಸ್ತಾ ಇದ್ದಾನೆ. ಸಂತೋಷದಿಂದ, ಪ್ರೀತಿಯಿಂದ, ಒಲವಿನಿಂದ ಬಾರಿಸ್ತಾ ತೃಪ್ತಿಯನ್ನು ಪಡ್ತಾ ಇದ್ದಾನೆ. ಅವನಿಗೆ ಅದನ್ನು ಮಾಡ್ತಾ ಇರಬೇಕಾದ್ರೆ ಅವನಿಗೆ ಅದೇ ಅವನ ಕಸುಬು, ಕೆಲಸ ಏನಿದೆ ಅದೇ ಕೆಲಸ, ಮಡಿಕೆ ಮಾಡುವಂಥದ್ದೇ. ಅದಕ್ಕೋಸ್ಕರ ಅದಕ್ಕೆ ನಮಿಸ್ತಾ ಇದ್ದಾನೆ. ಅದು ಸರಿಯಾಗಿದೆ, ಮಾಡಿರುವಂಥದ್ದು ಸರಿಯಾಗಿದೆ ಅಂತ ಹೇಳಿ ನಮಸ್ಕರಿಸ್ತಾ ಇದ್ದಾನೆ, ಸಂತೋಷ ಪಡ್ತಾ ಇದ್ದಾನೆ. ಪ್ರೀತಿಯಿಂದ ನಾವು ಮಾಡುವಂಥ ಕೆಲಸವನ್ನು ಏನು ಮಾಡಬೇಕು, ಪ್ರೀತಿಸಬೇಕು. ಆ ಒಲವಿನಿಂದ ಅವನು ಜೊತೆಗೆ ಅದನ್ನು ಹಿಡ್ಕೊಂಡು ಅದನ್ನು ಪ್ರೀತಿಸ್ತಾನೆ. ಆ ಮಡಿಕೆಯನ್ನು ಸರಿಯಾಗಿದೆ ಅಂತ ಹೇಳಿ ಪ್ರೀತಿಸ್ತಾನೆ. ಒಲವಿನಿಂದ, ಪ್ರೀತಿಯಿಂದ ಏನು ಮಾಡ್ತಾನೆ, ಬಾರಿಸ್ತಾ ತೃಪ್ತಿಯನ್ನು ಪಡ್ತಾ ಇದ್ದಾನೆ. ನಂಬಿದ ಭಕ್ತನರಿಯದುದೆಲ್ಲವಂ ಕುಂಬರನೆಂದಿಪ್ಪುದು ಜಗವೆಲ್ಲಂ. ನಂಬಿದ ಭಕ್ತರು ಅರಿಯರು. ಯಾರು ಅವನಿಗೆ ಯಾರು ಗೊತ್ತಿಲ್ಲ, ಶಿವನನ್ನು ನಂಬಿ ಶಿವನನ್ನು ಮೆಚ್ಚುಗೆಗೆ ಪಾತ್ರರಾದವರು ಶಿವಭಕ್ತರಿಲ್ಲ. ಅಲ್ಲಿ ಇರುವಂತಹ ಶಿವಭಕ್ತರೆಂದರೆ ತೋರಿಕೆಗೆ ಇರುವವರು. ಗುಂಡಯ್ಯ ಶಿವಭಕ್ತನೆಂದು ಯಾರಿಗೂ ತಿಳಿಯದು. ಸಾಮಾನ್ಯವಾಗಿ ಹೇಗಿರುತ್ತೆ ಅಂತ ಹೇಳಿದರೆ, ನಂಬಿದ ಭಕ್ತರಿಗೆ, ಯಾರು ನಂಬಿರ್ತಾರೋ ಭಕ್ತರು ಅವರು ಯಾರು ಅರಿಯೋದಿಲ್ಲ, ತಿಳಿಯೋದಿಲ್ಲ. ಶಿವನನ್ನು ನಂಬಿ ಶಿವನ ಮೆಚ್ಚುಗೆಗೆ ಪಾತ್ರರಾಗಿರುವಂಥವರು ಶಿವಭಕ್ತರಲ್ಲಿ. ಅಲ್ಲಿರುವಂತಹ ಶಿವಭಕ್ತರು ಯಾರಿದ್ದಾರೆ, ಅವರೆಲ್ಲ ಶಿವಭಕ್ತಿ ವಿಭೂತಿಯನ್ನು ಬಳಕೊಂಡಿದ್ದಾರೆ.
ಆದರೆ ಅವರು ಏನಾಗ್ತಾರೆ, ವಿಭೂತಿಯನ್ನು ಬಳ್ಕೊಂಡ ಮಾತ್ರಕ್ಕೆ ನಾವು ಶಿವಭಕ್ತರು ಅಂತ ಹೇಳಲಿಕ್ಕಾಗೋದಿಲ್ಲ. ಅಲ್ಲಿ ಶಿವಭಕ್ತರು ಅಂತ ಹೇಳಿ ಯಾರನ್ನು ಹೇಳ್ಬೋದು ಅಂತ ಹೇಳಿದ್ರೆ, ಮನಪೂರ್ವಕವಾಗಿ ಯಾರು ಭಕ್ತಿಯನ್ನು ಮಾಡ್ತಾರೋ ಅವರನ್ನು ಶಿವಭಕ್ತ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಕುಂಬಾರಗುಂಡಯ್ಯ ಯಾರೆಂದು ಯಾರಿಗೂ ತಿಳಿದಿಲ್ಲ. ಅಲ್ಲಿ ಕುಂಬಾರಗುಂಡಯ್ಯ ಯಾರು ಅಂತ ಹೇಳಿದರೆ ಅವನೊಬ್ಬ ಮಳಿಗೆ ಮಾಡುವ ಕುಂಬಾರ ಅಷ್ಟೇ. ಆದರೆ ಅದು ಹೊರ ಪ್ರಪಂಚಕ್ಕೆ ಮಾತ್ರ. ಆದರೆ ಒಳ ಪ್ರಪಂಚಕ್ಕೆ ಏನಿದೆ, ಅವನು ದೊಡ್ಡದಾದಂತಹ ಶಿವಭಕ್ತ. ಇದು ಯಾರಿಗೂ ಗೊತ್ತಿಲ್ಲ. ಆದರೆ ಇವತ್ತು ಆ ಕುಂಬಾರಗುಂಡಯ್ಯ ಯಾರು ಅಂತ ಹೇಳಿ ಇಡೀ ಪ್ರಪಂಚಕ್ಕೆ, ಜಗತ್ತಿಗೆ ತಿಳಿಯುವ ಹಾಗೆ ಮಾಡಬೇಕು. ಇದನ್ನು ನಾವು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನಂತೆ. ಇರು ತೊಂದೆವಸಂ ಘಟಕಾಯಕದೊಳ್ ಪರಮನಾಡಿಸುತ್ತಿರ್ಪ ಅವಸರದೊಳ್. ಹೀಗೆ ಇರುವಂತಹ ಒಂದು ದಿನ ಮಡಕೆ ಮಾಡುವಂತಹ ಕಾಯಕವನ್ನು ಮಾಡ್ತಾ ಗುಂಡಯ್ಯ ಪರಮ ಶಿವನನ್ನ ಆಡಿಸ್ತಾ ಇರುವಂತಹ, ನೃತ್ಯವನ್ನ ಮಾಡಿಸ್ತಾ ಇರುವಂತಹ ಸಂದರ್ಭವನ್ನು ನಾವು ತೋರಿಸ್ಬೇಕಾಗತ್ತೆ. ಮಡಕೆ ಮಾಡುವಂಥದ್ದು ಸಾಮಾನ್ಯ, ಸಹಜವಾಗಿರುವಂಥದ್ದು. ಬಡಿಯುವಂಥದ್ದು ಸಹಜವಾಗಿ. ಅದು ಮಡಕೆ ಮಾಡಿರುವಂಥದ್ದು ಸರಿಯಾಗಿದೆಯೋ ಇಲ್ಲವೋ ಅಂತ ಹೇಳಿ ನೋಡಬೇಕು ಅಂತ ಹೇಳಿದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಡಿದು ತಟ್ಟಿ ನೋಡುವಂಥದ್ದು ಕ್ರಮ. ಆದರೆ ಈ ರೀತಿ ಮಾಡ್ತಾ ಮಾಡ್ತಾ ತನ್ನ ಕೆಲಸವನ್ನು ಮಾಡ್ತಾ ಆ ಗುಂಡಯ್ಯ ಏನು ಮಾಡ್ತಾ ಇದ್ದಾನೆ, ಆ ಪರಮ ಶಿವನನ್ನ, ದೇವರನ್ನ ಆಡಿಸ್ತಾ ಇರುವಂತಹ, ದೇವರನ್ನ ನೃತ್ಯ ಮಾಡಿಸ್ತಾ ಇರುವಂತಹ, ದೇವರ ಕಿವಿಗೆ ಇಂಪಾದಂತಹ ಸಂಗೀತವನ್ನು ಕೇಳುವ ಹಾಗೆ ಮಾಡುವಂತಹ ಸಂದರ್ಭ ಏನಿದೆ ಅದನ್ನ ಇಲ್ಲಿ ಮಾಡ್ತಾ ಇದ್ದಾನಂತೆ. ತನ್ನ ಮರೆದೊಲವಿ ಬಾರಿಸುತ್ತೀರೆ. ಅವನು ಯಾವ ರೀತಿಯಲ್ಲಿ ಬಾರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ತನ್ನನ್ನು ತಾನು ಮರೆತು ಬಾರಿಸ್ತಾ ಇದ್ದಾನೆ. ಅವನಿಗೆ ಹೊರ ಪ್ರಪಂಚದ ಬಗ್ಗೆ ಯಾವುದೇ ರೀತಿಯಾದಂತಹ ಗೊಡವೆ ಇಲ್ಲ, ತನ್ನ ಬಗ್ಗೆಯೂ ಯಾವುದೇ ರೀತಿಯಾದಂತಹ ಗೊಡವೆ ಇಲ್ಲ. ಅವನಿಗೆ ಊಟ ಬೇಕು ಅಂತ ಅನಿಸೋದಿಲ್ಲ, ನಿದ್ರೆ ಬರ್ತದೆ ಅಂತ ಅನಿಸೋದಿಲ್ಲ, ಹಸಿವಾಗತ್ತೆ ಯಾವುದು ಅನಿಸೋದಿಲ್ಲ ಅವನಿಗೆ. ಯಾರು ನನ್ನ ಹತ್ರ ಬಂದು ನನ್ನ ನೋಡ್ಯಾರು, ನಾನು ಈ ರೀತಿ ಬಳಸಿದ್ರೆ ಯಾರಾದ್ರೂ ನಗಾಡಿಯಾರು, ಅದು ಯಾವುದೂ ಅನಿಸೋದಿಲ್ಲ ಅವನಿಗೆ. ಅವನಿಗೇನು ಅನ್ನಿಸ್ತದೆ, ಅವನು ಮರೆತು ಅದರಲ್ಲಿ ಅಷ್ಟೊಂದು ಅವನೇನಾಗಿದ್ದಾನೆ, ಮುಳುಗಿ ಹೋಗಿದ್ದಾನೆ. ಈ ರೀತಿಯಾಗಿ ಅವನೇನು ಮಾಡ್ತಾ ಇದ್ದಾನೆ, ಅಲ್ಲಿ ಶಿವನನ್ನ ಆರಾಧಿಸ್ತಾ, ಶಿವನನ್ನ ಮೆಚ್ಚುಗೆಗೆ ಪಾತ್ರಪಡಿಸ್ತಾ ಇದ್ದಾನೆ, ಮೆಚ್ಚುಗೆಗೆ ಪಾತ್ರನಾಗ್ತಾ ಇದ್ದಾನೆ. ಯಾವುದೇ ರೀತಿಯಾದಂತಹ, ಯಾರಿಗೂ ಗೊತ್ತಿಲ್ಲ ಅವನೊಬ್ಬ ಶಿವಭಕ್ತ ಅಂತ ಹೇಳಿ. ಆ ಶಿವಭಕ್ತ ಇಲ್ಲಿದ್ದಾನೆ, ಈತ ಪರಮ ಶಿವಭಕ್ತ. ಹೊರ ಪ್ರಪಂಚಕ್ಕೆ ಯಾರಿಗೂ ಗೊತ್ತಾಗದ ಹಾಗೆ ಒಳ ಪ್ರಪಂಚದಲ್ಲಿ ಅವನೇನು ಮಾಡ್ತಾನೆ, ಶಿವನನ್ನ ಆರಾಧಿಸ್ತಾ ಇದ್ದಾನೆ ಎನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಶಿವಭಕ್ತ ಅಂತ ಹೇಳಿದ್ರೆ ಈ ಕುಂಬಾರಗುಂಡಯ್ಯ. ಇವನನ್ನ ಏನು ಮಾಡಬೇಕು, ಇಡೀ ಜಗತ್ತಿಗೆ, ಇಡೀ ಪ್ರಪಂಚಕ್ಕೆ ಇವನೊಬ್ಬ ಶಿವಭಕ್ತ, ಇವ ಶಿವನನ್ನ ಆಡಿಸುವಂತಹ, ಶಿವನನ್ನ ನೃತ್ಯ ಮಾಡುವಂತಹ, ಶಿವನನ್ನ ಖುಷಿಗೊಳಿಸುವಂತಹ ಕಾಯಕವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ತಿಳ್ಕೊಳ್ಬೇಕು, ಇಡೀ ಪ್ರಪಂಚ ತಿಳಿಯಬೇಕು ಅಂತ ಹೇಳಿ ಮಾಡಬೇಕು ಹಾಗೆ ಅಂತ ಹೇಳಿ ಶಿವ ನಿರ್ಧಾರ ಮಾಡಿದಾನಂತೆ. ಆದ ಕಾರಣ ಶಿವ ಏನು ಮಾಡ್ತಾ ಇದ್ದಾನೆ, ಈ ರೀತಿಯಾಗಿ ಖುಷಿಯಿಂದ, ಸಂತೋಷದಿಂದ ಕುಣಿತಾ ಇದ್ದಾನಂತೆ. ಅದನ್ನು ತೋರಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಧನ್ಯವಾದಗಳು.